ಸರ್ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಊಟ ಇಲ್ಲಿ ಒಂದು 6ರಿಂದ 7 ವರ್ಷದಿಂದ ಬರ್ತಾಯಿದ್ದೀನಿ ನಾನು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಮಧ್ಯಾಹ್ನ ಊಟದವರೆಗೂ ಕಂಪ್ಲೀಟ್ ನ್ಯಾಚುರಲ್ ಆಗಿ ಸಿಗುತ್ತೆ. ವೆರೈಟಿ ಇರುತ್ತೆ, ಮತ್ತು ಬಿಸಿ ಬಿಸಿಯಾಗಿ ಸಿಗುತ್ತೆ, ಮತ್ತು ಫ್ರೆಶ್ ಆಗಿ ಸಿಗುತ್ತೆ. ವೆರೈಟಿ ಮಾರ್ನಿಂಗ್ ರೈಸ್ ಮಾತ್ರ ಡಿಫ್ರೆಂಟ್ ಆಗಿ ಸಿಗುತ್ತೆ. ಪ್ಲಸ್ ಆಫ್ಟರ್ನೂನ್ ಅಂತ ಬಂದಾಗ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ನಿಮಗೆ ಉಪ್ಸಾರು ಮುದ್ದೆ ಎವ್ರಿಡೇ ಇರುತ್ತೆ, ಮತ್ತು ರೈಸ್ ಸಾಂಬಾರು, ಮತ್ತು ಅದ್ರ ಜೊತೆಗೆ ಬಿಟ್ಟರೆ ಮೊಸರನ್ನ ಚಪಾತಿ ಎಲ್ಲ ಕಂಪ್ಲೀಟಾಗಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮತ್ತು ಯಾವುದೇ ರೀತಿ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ ಅಂತ. ವ್ಯಾಲ್ಯೂ ಫಾರ್ ಮನಿ ಕಂಪ್ಲೀಟ್ಲಿ. ನಾವು ಹೊರಗಡೆ ಒಂದು ಊಟ ತೊಗೊಳ್ಬೇಕಾದ್ರೆ ಒಂದು 100 ರೂಪೀಸ್ 120 ರೂಪೀಸ್ ಇರುತ್ತೆ ಕಂಪ್ಲೀಟ್. ನಿಮಗೆ ಹೊಟ್ಟೆ ಫಿಲ್ ಆಗಬೇಕಂದ್ರೆ ಇಲ್ಲೇ ಬಂದು ಒಂದು 50 ರೂಪೀಸ್ 60 ರೂಪೀಸ್ ಕಂಪ್ಲೀಟ್ ಫುಲ್ ಯೂಸ್ ಥರ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಒಂದು 67 ಇಯರ್ಸಿಂದ ಇಲ್ಲೇ ಬರ್ತಾಯಿದ್ದೀನಿ. ವೆರಿ ನೈಸ್. ನಿಮ್ಮ ಫಿಟ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಊಟ ಹೇಗಿದೆ ಅಂತ. ಬಂದು ಇಲ್ಲಿ 2 ಮುದ್ದೆ ಮತ್ತು ಆ ಪ್ರೈಸ್ ತಿಂದರೆ ಫುಲ್ ಫಿಟ್ ಆಗ್ಬೋದು. ಓಕೆ, ಸೂಪರ್. ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಆತ್ಮೀಯರೇ, ನಮ್ಮ ಭಾರತದ ಆಹಾರ ಪದ್ಧತಿಗೆ ಅದರದ್ದೇ ಆದ ಒಂದು ಪರಂಪರೆ, ಒಂದು ಸ್ವಾದ, ಒಂದು ವಿಶೇಷತೆ ಇದೆಯಲ್ಲ. ಹಾಗೆ ನಾನಿವಾಗ ಭಾರತೀ ನಗರದ ದ್ವಾರಕಾವಾಸ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ಬ್ಯಾಡ್ರಳ್ಳಿ ಹತ್ರ ಬರುತ್ತೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ಏನು ವಿಶೇಷ ಅಂತಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲಿ ಇವತ್ತು ಬಂದವ್ರು ನಾಳೆ ಬರಲ್ಲ, ನಾಳಿದ್ದು ಬರಲ್ಲ ಅನ್ನೋ ಥರ ಅಲ್ಲ. ನಿರಂತರವಾಗಿ ವರ್ಷಾನುಗಂಟಲೆ 7-8 ವರ್ಷದಿಂದ ನಿರಂತರವಾಗಿ ಬರ್ತಾ ಇರ್ತಕ್ಕಂಥ ಕಸ್ಟಮರ್ ಇದ್ದಾರೆ. ಅಷ್ಟರಲ್ಲೇ ಗೊತ್ತಾಗುತ್ತೆ ಈ ಹೋಟೆಲ್ನ ವಿಶೇಷ ಏನು ಅಂತ. ಇಡೀ ಕುಟುಂಬದವರೇ ನಿಂತು ನಡೆಸ್ತಾ ಇರ್ತಕ್ಕಂಥ ಹೋಟೆಲು. ಹೆಚ್ಚು ಕಮ್ಮಿ 15 ವರ್ಷದಿಂದ ಹೋಟೆಲ್ ಮಾಡ್ತಾ ಇದ್ದಾರಂತೆ. ಬನ್ನಿ ಅಲ್ಲಿ ಊಟ ಮಾಡ್ತಾ ಅಲ್ಲಿ ಏನು ವಿಶೇಷ ಇದೆ ಅಂತ ತಿಳ್ಕೊಂಬರೋಣ. ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಪೊಲೀಸ್ ಅಂತ. ಸರ್ ನಮಸ್ಕಾರ. ಈ ಸೌದೆ ಒಲೆ ನೋಡಿದ್ರೆ ಯಾವುದೋ ಹಳ್ಳಿ ಅಂದ್ಕೊಂಬಿಟ್ಟಿದ್ವಿ ನಾವು. ನೋಡಿದ್ರೆ ಹಾರ್ಟ್ ಆಫ್ ದ ಸಿಟಿ ಬೆಂಗಳೂರಲ್ಲಿ ಸೌದೆ ಒಲೆಯಲ್ಲಿ ಬಿಸಿ ಬಿಸಿ ಮುದ್ದೆ ತಿರುತ್ತಾ ಇದ್ದೀರಿ. ಓಕೆ, ಏನು ತಮ್ಮ ಹೆಸರು? ಕುಮಾರ್ ಅವರು. ಇಡೀ ಮನೆಯವರೇ ನಿಂತ್ಕೊಂಡು ಮಾಡ್ತಾ ಇರೋದು ಹೋಟೆಲ್? ಹಾಂ ಹಾಂ. ಎಷ್ಟು ಜನಕ್ಕೆ ಆಗ್ತಣ ಮುದ್ದೆ ಇದು? ಓಕೆ. ಓ, ಸಕದ ಮಾಡ್ತಾ ಇದ್ದೀರ ಮಾತ್ರ. ಕುಂಬಳಕಾಯಿ ಪಲ್ಯನ ಮಾಡಿದ್ದು. ಅಣ್ಣ ನಮಸ್ಕಾರ. ಏನು ನಿಮ್ಮ ಹೆಸರು? ಸಿದ್ದಪ್ಪ ಅವರು. ಯಾವ ಊರು ನಿಮ್ಮದು? ಹೆಬ್ಬೂರು. ಎಷ್ಟು ವರ್ಷ ಅನುಭವ ನಿಮಗೆ? ಎಷ್ಟು ವರ್ಷ ಅನುಭವ ಅಡುಗೆನಲ್ಲಿ? ಹಾಂ ಹಾಂ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 6 ತಿಂಗಳು. ಮುಂಚೆ ಏನು ಮಾಡ್ತಾ ಇದ್ರಿ? ಓಕೆ. ಮುಂಚೆ ಮಾಡ್ತಿದ್ದ ಕೆಲಸಕ್ಕೂ ಇದಕ್ಕೂ ಏನು ಅನಿಸುತ್ತೆ? ಇದು ಸರಿನಾ ಅದು ಸರಿನಾ? ಹಾಂ, ಓಕೆ. ಯಾಕೆ ನಾಚಿಕೆ ಪಡ್ತಾ ಇದ್ದೀರಿ ಭಾಳ? ಮತ್ತು ಅಕ್ಕ ಅವ್ರನ್ನ ಮಾತಾಡಿಸ್ತಿದ್ರಿ, ನೀವೇ ಮಾತಾಡ್ತಾ ಇಲ್ಲ? ಓಕೆ, ಆಯ್ತಾಯ್ತು. ಅಕ್ಕವ್ರ ವೈಫ್ ಅವರು ಸರ್? ಓಕೆ. ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಸ್ಟಾರ್ಟ್ ಮಾಡಿ? 7 ವರ್ಷ ಆಯಿತು. 7.5 ವರ್ಷ. ಓಕೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ದಿಲ್ಲೇನಾ? ಓಕೆ. ಅಂದರೆ ಇದು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಅಡುಗೆ ಎಕ್ಸ್ಪೀರಿಯೆನ್ಸ್ ಇತ್ತಣ್ಣ?
ಸ್ವಲ್ಪ ಇತ್ತು ಒಟ್ಟಿನಲ್ಲಿ. ಏನು ಮಾಡ್ತಾಯಿದ್ರಿ ಮುಂಚೆ? ಇದು ನಾನ್ ವೆಜ್ ಹೋಟ್ಲು ಮಾಡಿದ್ದೆ. ನಾನ್ ವೆಜ್ ಹೋಟೆಲ್ಲ ಯಾವ ಊರಲ್ಲಿ? ಇಲ್ಲೇನೆ ಇಲ್ಲೇ. ಅದೇ ಕೆಲಸ ಹೋಗ್ತಾ ಇತ್ತು. ಓಕೆ. ಯಾವ ಊರಣ್ಣ ತಮ್ಮದು ಆ್ಯಕ್ಚುಲಿ? ನಮ್ಮದು ಮಂಡ್ಯ, ಮದ್ದೂರು ಹೋಬಳಿ, ಸೋಮನಹಳ್ಳಿ. ಓಕೆ ಓಕೆ. ಏನು ಓದಿದ್ರಣ್ಣ ತಾವು? SLC. SLC. ನೋಡಿ, ಓದಿರೋದು SLC, ಅದು ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಇಷ್ಟು ಕುಟುಂಬಗಳು ನಡೀತಾ ಇದ್ದಾವೆ. ಓಕೆ. ಏನು ಕೆಲಸ ಮಾಡ್ತಾಯಿದ್ರಿ ಅಣ್ಣ ತಾವು? ನಾವು ಬಯೋಟೆಕ್ನಾಲಜಿ ಕಂಪ್ನಿಯಲ್ಲಿ. ಬಯೋಟೆಕ್ನಾಲಜಿ ಕಂಪ್ನಿಯಲ್ಲಿ. ಓಕೆ ಓಕೆ. ನೋಡಿ, ಯಾರಾದರೂ ಒಬ್ಬರು ಕೈಗೆ ಇಷ್ಟು ಅಂತ ತಿಂಗಳಿಗೆ ಸಂಬಳ ಬರುತ್ತೆ ಅಂತ ಆಗ್ಬಿಟ್ರೆ ಅದಷ್ಟಕ್ಕೆ ಸೆಟ್ಲ್ ಆಗಿಬಿಡ್ತಾರೆ. ನೀವು ಆ ಪ್ರಪಂಚ ಬಿಟ್ಟು ಹೊರಗೆ ಬಂದ ನಾವೇ ಒಂದು ವೃತ್ತಿ ಮಾಡಿ 4 ಜನಕ್ಕೆ ಕೆಲಸ ಕೊಡಬೇಕು ಅಂದ್ಕೊಂಡ್ರಲ್ಲ, ಏನು ಉದ್ದೇಶ ಅಣ್ಣ? ಹೆಂಗೆ ಬಂತು ಈ ಐಡಿಯಾ ನಿಮಗೆ? 4 ಜನ ಊಟ ಹಾಕಬೇಕು ಅನ್ನೋದು ನಮ್ಮ ಅನುಕೂಲಿತ್ತು. ಹಾಂ. ಒಟ್ಟಿನಲ್ಲಿ ಒಬ್ಬರ ಕೈಲಿ ಆಗಲ್ಲ. ಹಾಂ. ಜೊತೆಲಿ ನಮ್ಮ ಮನೆಯಲ್ಲಿರೋದ್ರಿಂದ ಈ ಸಾಧನೆ ಮಾಡೋಕ್ಕಾಗಿದೆ. ಓಕೆ. ಇಲ್ಲಾಂದರೆ ಕಷ್ಟ ಆಗ್ತದೆ, ಒಬ್ಬರ ಕೈಲಿ ಆಗಲ್ಲ. ಓಕೆ. ತಮಗೆ ಮಕ್ಕಳು ಅಣ್ಣ? ಮಕ್ಕಳು ಒಂದು ಗಂಡು ಒಂದು ಹೆಣ್ಣು. ಓಕೆ. ಓದ್ತಾ ಇದ್ದಾರೆ. ಓಕೆ. ಸರ್ ನಮಸ್ಕಾರ. ಏನು ಸರ್ ತಮ್ಮ ಹೆಸರು? ಗುರು ಅಂತ. ಗುರು ಅವರು. ತಾವು ಏನು ಮಾಡ್ತಿದ್ರಿ? SBI ಅಲ್ಲಿ? ಎಸ್ ಬ್ಯಾಂಕಲ್ಲಿ. ಓಕೆ ಓಕೆ. ಏನು ಅನ್ಸುತ್ತೆ ಸರ್ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಊಟ ಬಗ್ಗೆ? ಊಟ ಚೆನ್ನಾಗಿದೆ. ಓಕೆ. ನೀವು ರೆಗ್ಯುಲರ್ ಕಸ್ಟಮರ್ ಇಲ್ಲಿ? ಅವಾಗ ಮುಂಚೆ ಇಲ್ಲಿ ಕೆಲಸ ಮಾಡ್ತಿದ್ದೆ, ಅವಾಗ ರೆಗ್ಯುಲರ್ ಇದ್ದೆ. ಹಾಂ. ಈ ಕಡೆ ಬಂದಾಗ ತಿನ್ನಬೇಕು ಅನ್ಸೋದು. ಓಕೆ. ಸೊ ಈಗ ಬೇರೆ ಕಡೆನೂ ಊಟ ಮಾಡಿರ್ತೀರಾ, ಇಲ್ಲಿಗೂ ಊಟಕ್ಕೂ ಏನಾದ್ರು ಡಿಫ್ರೆನ್ಸ್? ಎಸ್ಪೆಷಲಿ ಸೌದೆ ಒಲೆ ಊಟ ಇದು ಮನೆ ಊಟ ಥರ ಇದೆ. ಮನೆ ಊಟ ಥರ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಟ್ರಿ. ಅಮ್ಮ ಮಾಡಿದ್ದಾರೆ, ಇದು ಉಪ್ಸಾರು. ಅದಕ್ಕೋಸ್ಕರ ಮಾಡಿದ್ದೀವಿ. ಓಕೆ. ಪ್ರೈಸ್ ಏನು ಅನಿಸುತ್ತೆ ಸರ್? ಅಫೋರ್ಡಬಲ್, ಎಲ್ಲರೂ ತಿನ್ಬೋದು, ಕೊಟ್ಟು ತಿನ್ಬೋದು. ಓಕೆ. ಒಂದು ಮುದ್ದೆ ಆ ಪ್ರೈಸ್ ಹೊಟ್ಟೆ ತುಂಬುತ್ತೆ. ಓ, ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರು ಯಾರು ಕೇಳಿದ್ರೆ ಈ ಹೋಟೆಲ್ ರೆಕಮೆಂಡ್ ಮಾಡ್ತೀರಿ? ಈಗ ನನ್ನ ಫ್ರೆಂಡ್ನ ಕರ್ಕೊಂಡ್ಬಂದಿರೋದು. ಓಕೆ. ಈ ಕಡೆ ಬಂದಿದ್ವಿ. ಹಾಂ. ಹಿಂಗೆ ಬಾರಪ್ಪ ಅಂದ್ಬಿಟ್ಟು ಅಲ್ಲಿ ನಾನ್ ವೆಜ್ ಹತ್ರ ಹೋಗಿದ್ವಿ. ಹಾಂ. ಅಲ್ಲಿ ಬಾಯ್ದು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹಾಂ. ಸೊ ಥ್ಯಾಂಕ್ ಯು. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಅಣ್ಣ ಹೋಟೆಲ್? ಸರ್ ಹಾಕಿದ್ವಿ ನಾವು ಒಂದು 12-15 ಲಕ್ಷ ಹಾಕಿದ್ವಿ. 15 ಲಕ್ಷ. ಓಕೆ ಓಕೆ. ಹಾಂ ಹಾಂ ಹಾಂ. ಸೊ ಇವತ್ತು ಇಷ್ಟು ಜನ ಊಟ ಮಾಡಿ ಇಷ್ಟು ಖುಷಿ ಆಗ್ಬೇಕಾದ್ರೆ ಏನು ಅನ್ಸುತ್ತಣ್ಣ ನಿಮಗೆ? ತುಂಬ ಸಂತೋಷ ಆಗುತ್ತೆ. 4 ಜನ ಊಟ ಆಗ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಇರುತ್ತಾ ಹೇಗಣ್ಣ ನಿಮ್ಮದು? 2 ಟೈಮ್ ಅಷ್ಟೇ. 2 ಟೈಮ್ ಮಾತ್ರ? ಬೆಳಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. ಟಿಫನ್ ಏನೇನು ಇರುತ್ತಣ್ಣ? ಬೆಳಿಗ್ಗೆ ಟಿಫನ್ನು ಇಡ್ಲಿ ಇರ್ತದೆ. ಹಾಂ. ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ, ಎರಳಿಕಾಯಿ ಚಿತ್ರಾನ್ನ, ಹ್ಞೂ ಪೂರಿ, ಹ್ಞೂ ದೋಸೆ. ಇನ್ನೂ ದೋಸೆ ಆಗ್ತಾಯಿದೆ. ಓಕೆ ಗ್ಯಾಸ್ ಪ್ರಾಬ್ಲಮ್ ಇದೆ, ದೋಸೆ ಸ್ಟಾಪ್. ಓಕೆ ಓಕೆ. ಮಧ್ಯಾಹ್ನ ಏನೇನು ಇರುತ್ತಣ್ಣ? ಮಧ್ಯಾಹ್ನ ಚಪಾತಿ ಊಟ, ಮುದ್ದೆ ಊಟ, ಹೌದು. ಅನ್ನ ಸಾಂಬಾರು, ಮೊಸರನ್ನ. ಹೌದು. ಈ ಒಲೆ ಕಾನ್ಸೆಪ್ಟ್ ಯಾವಾಗಿಂದ ಬಂದಿದ್ದಣ್ಣ? ಸರ್ ಈಗ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದ್ದರೆ ಒಲೆ ಓಕೆ ಓಕೆ. ಇವಾಗ ಒಲೆನಲ್ಲಿ ಮಾಡ್ತಾಯಿದ್ರಿ, ಗ್ಯಾಸಲ್ಲೂ ಮಾಡ್ತಾಯಿದ್ರಿ, ಯಾವುದು ಹೆಚ್ಚಿಗೆ ಅನುಕೂಲ ಅನಿಸುತ್ತೆ ನಿಮಗೆ? ಅಂದರೆ ರಿಸ್ಕ್ ಇರುತ್ತೆ ಗ್ಯಾಸ್ ಇದರಲ್ಲಿ, ಮನೆಯಲ್ಲಿ. ಹಾಂ. ಬಟ್ ಗ್ಯಾಸಲ್ಲಿ ಬೇಗ ಇದಾಗುತ್ತೆ. ಓಕೆ. ರಿಸ್ಕ್ ಇರಲ್ಲ ಅಷ್ಟು. ಹ್ಞೂ. ಮನೆಯಲ್ಲಿ ರಿಸ್ಕ್ ಇರುತ್ತೆ, ಊಟ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಹಾಂ. ಹೆಲ್ತಿಯಾಗಿರುತ್ತೆ. ಪಕ್ಕ ನಾಟಿ ಸ್ಟೈಲ್ ಅಂತಾರಲ್ಲ ಆ ಥರ? ಹೌದು, ಪಕ್ಕ ನಾಟಿದ್ರೆ. ಓಕೆ ಓಕೆ ಓಕೆ. ಮುದ್ದೆ ಎಲ್ಲ ಹಿಂಗೆ ತಿರುಗ್ತಾ ಇದ್ರಿ, ಆಲ್ಮೋಸ್ಟ್ ಒಂದು ಎಷ್ಟು ಜನ ಊಟ ಮಾಡ್ಬೋದಣ್ಣ ಇದು? ಹಾಕಿಲ್ಲ ಇದುವರೆಗೂ. ಅಲ್ಲ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ? 20 ಜನ ಅನ್ಕೊಂತೀವಿ. ಓಕೆ ಜನ ಆಯ್ತಾರೆ, ಓಕೆ. ಹೇಳೋಕ್ಕಾಗಲ್ಲ ಅದು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಏನು ಸರ್ ತಮ್ಮ ಹೆಸರು? ಸಾಗರ್ ಅಂತ ಹೇಳ್ತೀವಿ. ಸಾಗರ್ ಅವರು. ಸೊ ತಾವು ಕಿಯಾದಲ್ಲಿ ವರ್ಕ್ ಮಾಡ್ತೀರಿ? ಹೌದು ಸರ್, ಇಲ್ಲೇ ಮಾಗಡಿ ರೋಡಲ್ಲಿದೆ, ಅದ್ವೈತ್ ಕಿಯಾದಲ್ಲಿ ವರ್ಕ್ ಮಾಡೋದು. ಓಕೆ ಓಕೆ. ಹೇಗಿದೆ ಸರ್ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಊಟ? ಸರ್ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಊಟ ಇಲ್ಲಿ ಒಂದು 6ರಿಂದ 7 ವರ್ಷದಿಂದ ಬರ್ತಾ ಇಲ್ಲ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಮಧ್ಯಾಹ್ನ ಊಟದವರೆಗೂ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಂದರೆ ನಾವು ಎವ್ರಿ ವೀಕೆಂಡ್ಸು ಮತ್ತು ಮಾರ್ನಿಂಗ್ ಮನೇಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಆಯಿತು ಅಂದರೆ ಇಲ್ಲೇ ಬರೋದು. ಲೈಕ್ ವೆರೈಟಿ ಇರುತ್ತೆ, ಮತ್ತು ಬಿಸಿ ಬಿಸಿಯಾಗಿ ಸಿಗುತ್ತೆ, ಮತ್ತು ಫ್ರೆಶ್ ಆಗಿ ಸಿಗುತ್ತೆ. ವೆರೈಟಿ ಮಾರ್ನಿಂಗ್ ರೈಸ್ ಬಾತ್ ಡಿಫ್ರೆಂಟ್ ಆಗಿ ಸಿಗುತ್ತೆ. ಪ್ಲಸ್ ಆಫ್ಟರ್ನೂನ್ ಅಂತ ಬಂದಾಗ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ನಿಮಗೆ ಉಪ್ಸಾರು ಮುದ್ದೆ ಎವ್ರಿ ಡೇ ಇರುತ್ತೆ, ಮತ್ತು ರೈಸ್ ಸಾಂಬಾರು, ಮತ್ತು ಅದ್ರ ಜೊತೆಗೆ ಬಿಟ್ಟರೆ ಮೊಸರನ್ನ ಚಪಾತಿ ಎಲ್ಲ ಕಂಪ್ಲೀಟಾಗಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮತ್ತು ಯಾವುದೇ ರೀತಿ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ ಅಂತ ಅನ್ಕೊಂಡು ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ, ಮತ್ತು ವ್ಯಾಲ್ಯೂ ಫಾರ್ ಮನಿ. ಕಂಪ್ಲೀಟ್ಲಿ ನಾವು ಹೊರಗಡೆ ಒಂದು
ಊಟ ತೊಗೊಳ್ಬೇಕಾದ್ರೆ ಒಂದು 100 ರುಪೀಸ್ 120 ರುಪೀಸ್ ಇರುತ್ತೆ ಕಂಪ್ಲೀಟ್ ನಿಮಗೆ ಹೊಟ್ಟೆ ಫಿಲ್ ಆಗಬೇಕಂದ್ರೆ. ಇಲ್ಲಿ ಬಂದು ಒಂದು 50 ರುಪೀಸ್ 60 ರುಪೀಸ್ ಕಂಪ್ಲೀಟ್ ಫುಲ್ ಯೂಸ್ ಥರ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಒಂದು 67 ಇಯರ್ಸಿಂದ ಇಲ್ಲೇ ಬರ್ತಾ ಇದ್ದೀವಿ. ವೆರಿ ನೈಸ್. ನಿಮ್ಮ ಫಿಟ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಊಟ ಹೇಗಿದೆ ಅಂತ. ಬಂದು ಇಲ್ಲಿ 2 ಮುದ್ದೆ ಮತ್ತು ಆ ಫ್ರೈಸ್ ತಿಂದರೆ ಫುಲ್ ಫಿಟ್ ಆಗ್ಬೋದು. ಓಕೆ, ಸೂಪರ್. ಆಮೇಲೆ ಲಾಸ್ಟ್ ಒಂದು ವೀಕಿಂದ ಪೇಪರ್ಗಳಲ್ಲಿ ನೋಡ್ತಾ ಇರ್ಬೋದು, ವೇಳಿ ಸ್ಟಾರ್ ಹೋಟೆಲ್ಸು, ದೊಡ್ಡ ದೊಡ್ಡ ಹೋಟೆಲ್ಸ್ ಅಂದ್ಕೊಂಡ್ರೆ ಹೋಟೆಲ್ ಹಣೆ ಬರಗಳು. ಫುಡ್ ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಎಲ್ಲ ಸರ್ಚ್ ಮಾಡಿದಾಗ ಎಲ್ಲ ಕೆಟ್ಟೋಗಿರೋ ಫುಡ್ಡು ಮತ್ತು ಎಕ್ಸ್ಪೈರಿ ಡೇಟ್ ಆಗಿರೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ಅಂಥ ಕಡೆಗಿಂತ ಇಲ್ಲಿ ನಿಜವಾಗ್ಲೂ ಎಷ್ಟು ಬಿಸಿ ಬಿಸಿಯಾಗಿ ಹೈಜಿನಿಕ್ಕಾಗಿ ಮಾಡ್ತಾರೆ ಅಂದರೆ ಸೊ ಕಣ್ಣೆದರಿಗೆ ಗೊತ್ತಾಗುತ್ತೆ ನಿಮಗೆ. ನೀವು ಹೇಳ್ತಾರೆ ಕರೆಕ್ಟು. ನಾವು ನೋಡಿದಾಗ ಕಿಚನ್ ಕೂಡ ಓಪನ್ ಆಗೇ ಇದೆ ಮತ್ತು ಸರ್ವಿಂಗ್ ಕೂಡ ಓಪನ್ ಆಗೇ ಮಾಡ್ತಾರೆ. ಯಾವುದೇ ರೀತಿಯಂತ ಲೈಕ್ ಕೊಳ್ತೋಗಿರೋಂಥದ್ದು ಏನು ಇಲ್ದಿರ. ಫ್ರಿಜ್ಜೇ ಇಲ್ಲ ಫಸ್ಟ್ ಆಫ್ ಆಲ್ ಇವ್ರ ಹತ್ರ. ಫ್ರಿಜ್ ಇಲ್ಲ. ಮತ್ತು ನಾವು ನೋಡಿದ ಪ್ರಕಾರ ಒಲೆಯಲ್ಲೇ ಡೈಲಿ ಮಾಡ್ತಾರೆ. ನ್ಯಾಚುರಲ್ ಹಳ್ಳಿ ಮನೆ ಊಟ ಅವ್ರು ಕಂಪ್ಲೀಟ್ ಹೆಲ್ದಿ ಥಿಂಗ್ಸ್ ಇರುತ್ತೆ ಮತ್ತು ನ್ಯಾಚುರಲ್ ಗುಡ್ ಫಾರ್ ಹೆಲ್ತ್. ಓಕೆ ಓಕೆ. ಸೊ ನೀವು ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ? ಸರ್ ನಮ್ಮ ಕಂಪ್ನಿ ಆಲ್ಮೋಸ್ಟ್ ಒಂದು 200-300 ಮೆಂಬರ್ಸ್ ಸ್ಟಾಫ್ಸ್ ಇದ್ದಾರೆ. ಅದ್ರಲ್ಲಿ ನಿಯರ್ಲಿ ಎವ್ರಿ ಡೇ ಬಂದುಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು 50% ಇಲ್ಲೇ ಮಾಡ್ತಾರೆ. ಮತ್ತು ಲಂಚ್ ಅಂತ ಬಂದರೆ ಬ್ಯಾಚುಲರ್ಸ್ ಯಾರಿದ್ದಾರೆ ಯಾರು ಕ್ಯಾರಿ ಮಾಡಲ್ಲ, ಅವ್ರು ಆಲ್ಮೋಸ್ಟ್ ಅಲ್ಲಿ 80 to 90% ಇಲ್ಲೇ ಬಂದು ಊಟ ಮಾಡೋದು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಊಟ ಎಷ್ಟು, ಟಿಫನ್ ಎಷ್ಟಣ್ಣ ನಿಮ್ಮಲ್ಲಿ? ಸರ್ ಊಟ ಮುದ್ದೆ ಆ ಪ್ರೈಸ್ ಬಂದು 50 ರೂಪಾಯಿ. ಹಾಂ. ಅನ್ನ ಸಾಂಬಾರು 40 ರೂಪಾಯಿ. ಹಾಂ. ಚಪಾತಿ ಊಟ 60 ರೂಪಾಯಿ ಇದೆ. ಓಕೆ. ಟಿಫನ್ ಸರ್? ಟಿಫನ್ನು ಒಂದು ಇಡ್ಲಿ ಆ ಪ್ರೈಸ್ 50 ರೂಪಾಯಿ ಇದೆ. 2 ಇಡ್ಲಿ 40 ರೂಪಾಯಿ. ಓಕೆ. ರೈಸ್ ಬಾತ್ 40 ರೂಪಾಯಿ. 50 ರೂಪಾಯಿ ತಂದರೆ ಹೊಟ್ಟೆ ತುಂಬ ಊಟ, ಹೊಟ್ಟೆ ತುಂಬ ತಿಂಡಿ. ಓಕೆ. ಈಗ ಈ ವಿಡಿಯೋ ನೋಡಿಕೊಂಡು ಈ ಹೋಟೆಲ್ಗೆ ಬರ್ಬೇಕು, ಎಲ್ಲಿ ಬರ್ತಾನೆ ನಿಮ್ಮ ಹೋಟೆಲ್? ಇದು ಭರತ್ ನಗರ ದ್ವಾರಕಾ ರಸ್ತೆ, ಅನುಪಮ ಹಾಸ್ಪಿಟಲ್ ಬ್ಯಾಕ್ ಸೈಡ್. ಅನುಪಮ ಹಾಸ್ಪಿಟ್ಲ್ ಬ್ಯಾಕ್ ಸೈಡ್, ದ್ವಾರಕಾ ರಸ್ತೆ, ಭಾರತ್ ನಗರ. ಭರತ್ ನಗರ ಸೆಕೆಂಡ್ ಸ್ಟೇಜ್ ಬ್ಯಾಡ್ರಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಸಾಂಬಾರು ಮೇಡಮ್, ಇದು ರಸಂ. ಸೇಮ್ ಮನೆ ಊಟ ಮಾಡ್ದಂಗೆ ಇರುತ್ತೆ ನಿಮ್ಮ ಫೀಲ್. ಕೇಳಿದ್ರಲ್ಲ ಆತ್ಮೀಯರೇ, ನಿರಂತರವಾಗಿ 15 ವರ್ಷದಿಂದ ನಡೀತಾ ಇರ್ತಕ್ಕಂಥ ಈ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಹೋಟೆಲ್ನ ಸ್ವಾದ, ಊಟ, ತಿಂಡಿ ಎಲ್ಲ ಹೇಗಿದೆ ಅಂತ ನಿರಂತರವಾಗಿ 8-10 ವರ್ಷದಿಂದ ಬರ್ತಾ ಇರ್ತಕ್ಕಂಥ ಜನ ಇದ್ದಾರೆ. ಸೊ ಇಲ್ಲಿ ನಿಂತಿರೋಂಥ ಜನನೇ ಸಾಕ್ಷಿ. ಸೊ ನೀವು ಕೂಡ ಬನ್ನಿ, ಇಲ್ಲಿ ಊಟ ಮಾಡಿ, ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ಮರಿಬೇಡಿ. ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.